ನಷ್ಟವಾಗುವುದನ್ನ ಯಾರು ಬಯಸುವುದಿಲ್ಲ. ನಾವು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಕೂಡ ಯಾವ್ದಾದ್ರು ಒಂದು ಲಾಭವನ್ನ ನಾವು ಎದುರು ನೋಡೋರಾಗಿರ್ತೇವೆ. ನಮ್ಮ ಜೀವಿತದಲ್ಲಿ ನಷ್ಟ ಆಗ್ಬಾರ್ದು ಎನ್ನುವಂತ ಒಂದು ಬಯಕೆಯನ್ನ ಇಟ್ಟುಕೊಂಡೇ ನಾವು ಮುಂದುವರಿಯೋರಾಗಿರ್ತೇವೆ. ಆದ್ರೂ ಕೂಡ ನಾವು ನಷ್ಟ ಆದ್ರೆ ನಾವು ಎಷ್ಟು ಮುರಿದೋಗುವವರಾಗಿರ್ತೇವೆ, ಎಷ್ಟು ಬೇಸರಗೊಳ್ಳುವವರಾಗಿರ್ತೇವೆ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಕೂಡ ನಿನ್ನಗೆ ಒಂದು ನಷ್ಟ ಉಂಟಾಗುತ್ತೆ ಎಂಬುದಾಗಿ ಹೇಳಿ ಒಂದು ಕಡೆಯಲ್ಲಿ ಹೇಳಿದ್ದಾರೆ. ಯೇಸು ಸ್ವಾಮಿ ಒಳ್ಳೇದಾಗುತ್ತೆ ಅಂತ ತಾನೇ ಹೇಳಿದ್ದಾರೆ, ನಷ್ಟ ಆಗುತ್ತಂತ ಹೇಳಿಲ್ವಲ್ಲ ಎಂಬುದಾಗಿ ಹೇಳಿ ನೀವು ಕೇಳುವುದಾದ್ರೆ ನಿಮ್ಮ ಮುಂದೆ ಒಂದು ವಾಕ್ಯವನ್ನು ಇಡ್ಲಿಕ್ಕೆ ನಾನು ಬಯಸ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 26ನೇ ವಾಕ್ಯವನ್ನ ನಿಮಗಾಗಿ ನಾನು ಓದುವನಾಗಿದ್ದೇನೆ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟವರೇ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? ನಾವು ಪ್ರತಿ ದಿನವೂ ಕೂಡ ಎಷ್ಟೋ ತಾಸುಗಳ ಕೆಲಸ ಮಾಡುತ್ತೇವೆ. ಲಾಭ ಸಿಗಬೇಕು, ನನಗೆ ಒಳ್ಳೆ ಸಂಬಳ ಬರಬೇಕು, ನನ್ನ ಕುಟುಂಬವನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಎನ್ನುವಂತ ಪ್ರಯಾಸದಲ್ಲಿ ನಾವು ಪ್ರತಿ ದಿನವೂ ಕೂಡ ಹೋರಾಡುವವರಾಗಿರುತ್ತೇವೆ. ಮನೇಲಿ ಒಬ್ಬರಲ್ಲ 4 ಜನ ಇದ್ರೂ ಕೂಡ ದುಡಿಯುವವರಾಗಿರುತ್ತೇವೆ. ಆದ್ರೆ ನಮ್ಮ ಆರೋಗ್ಯವನ್ನ ನಾವು ಕೆಡಿಸಿಕೊಂಡ್ರೆ ಅದಕ್ಕೆ ನಾವೇನಾದ್ರೂ ಎಷ್ಟು ಹಣ ಕೊಟ್ರು ವಾಸಿ ಆಗುತ್ತದ? ಇಲ್ಲ ನಾವು ಮರಣದ ಹಾಸಿಗೆಯಲ್ಲಿ ಇದ್ದಂತ ಸಮಯದಲ್ಲಿ ಡಾಕ್ಟ್ರೇ ನಾವ್ ಎಷ್ಟು ಬೇಕು ಹಣ ಬೇಕಾದ್ರೂ ನಾವು ಖರ್ಚು ಮಾಡ್ತೇವೆ, ನಮ್ಮ ತಂದೆಯನ್ನ, ನಮ್ಮ ತಾಯಿಯನ್ನ, ನಮ್ಮ ಮಗನನ್ನ ಉಳಿಸಿ ಕೊಡ್ರಿ ಎಂಬುದಾಗಿ ಹೇಳಿ ನಾವು ಹೋಗಿ ಬೇಡಿ ನಿಂತ್ಕೊಳ್ತೀವಲ್ಲ, ಆ ಸಮಯದಲ್ಲಿ ಡಾಕ್ಟರ್ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ, ನಮಗೆ ನಷ್ಟವೇ ಅನುಭವ ಆಗುವಂತದ್ದಾಗಿದೆ. ಕಾರಣ ಏನು? ನಮ್ಮ ಆರೋಗ್ಯವನ್ನ ನಾವು ನೋಡಿಕೊಳ್ಳದೆ, ನಮ್ಮ ಕುಟುಂಬವನ್ನ ನಾವು ನೋಡಿಕೊಳ್ಳದೆ, ನಾವು ದುಡಿಬೇಕು, ಸಂಪಾದನೆ ಮಾಡಬೇಕೆನ್ನುವಂತ ಲಾಭವನ್ನು ಎದುರು ನೋಡಿಕೊಂಡು ನಾವು ಓದಂತ ಸಮಯದಲ್ಲಿ ನಮಗೆ ಈ ರೀತಿಯಂತ ನಷ್ಟವಾಗುವಂತದ್ದಾಗಿದೆ. ಅದೇ ರೀತಿಯಾಗಿ ನೀವು ಲೋಕವನ್ನೆಲ್ಲ ಸಂಪಾದಿಸೋದಕ್ಕೆ ನೀವು ಎಷ್ಟೇ ಪ್ರಯಾಸ ಪಟ್ಟರು, ನೀವು ದೇವರನ್ನ ಹುಡುಕದೆ ಹೋದ್ರೆ ನಿಮಗೆ ಒಂದು ನಷ್ಟ ಇದೆ. ಆ ನಷ್ಟ ಏನು ಅಂದ್ರೆ ಪರಲೋಕ ರಾಜ್ಯ. ನಿಮಗೆ ಪರಲೋಕ ರಾಜ್ಯವು ನಷ್ಟವಾಗುವಂಥದ್ದಾಗಿದೆ, ನಿಮಗೆ ಲಾಭವಾಗುವುದಿಲ್ಲ. ದೇವರನ್ನ ಬಿಟ್ಟು, ಸಭೆಯನ್ನ ಬಿಟ್ಟು, ಪ್ರಾರ್ಥನೆಯನ್ನ ಬಿಟ್ಟು, ವಾಕ್ಯವನ್ನ ಬಿಟ್ಟು ನಾವು ಬೇರೆ ಎಲ್ಲಾ ರೀತಿಯಂತ ಕಾರ್ಯಗಳಿಗೆ ಹೆಚ್ಚಾದ ಪ್ರಯಾಸವನ್ನ ನಾವು ಕೊಡುತ್ತಾ ಇದ್ದೇವೆ. ಇದು ನಮ್ಮನ್ನ ಪರಲೋಕ ರಾಜ್ಯದಿಂದ ದೂರ ಇಡುವಂಥದ್ದಾಗಿದೆ, ನಿತ್ಯ ಜೀವದಿಂದ ನಮ್ಮನ್ನು ದೂರ ಇಡುವಂಥದ್ದಾಗಿದೆ. ಇದು ನಮಗೆ ನಷ್ಟ. ಪರಲೋಕ ಎನ್ನುವಂತ ಒಂದು ಸಂತೋಷಕರವಾದಂತ ಒಂದು ಜೀವಿತ ನಮಗೆ ನಷ್ಟಪಡಿಸುವಂತದ್ದಾಗಿದೆ. ಹಾಗಾದ್ರೆ ನಾನು ಈ ಪರಲೋಕ ರಾಜ್ಯವನ್ನ ನನ್ನ ಜೀವಿತದಲ್ಲಿ ಲಾಭವಾಗಿ ಹೇಗೆ ನಾನು ಹೊಂದಿಕೊಳ್ಬೇಕು? ಯೇಸು ಸ್ವಾಮಿ ಎಲ್ಲಿ ಕೂಡ ನೀವು ದುಡಿಬಾರ್ದು, ನೀವು ಚೆನ್ನಾಗಿರಬಾರ್ದು ಎಂಬುದಾಗಿ ಹೇಳಿ ಯೇಸು ಸ್ವಾಮಿ ಎಲ್ಲಿ ಕೂಡ ಹೇಳಿಲ್ಲ. ಆದರೆ ನೀವು ಪರಲೋಕ ರಾಜ್ಯವನ್ನ ಮೊದಲನೇ ಪ್ರಯಾರಿಟಿ ಆಗಿಡ್ರಿ. ನೀವು ಯಾವುದರ ಲಾಭವನ್ನಾಗಿ ನೀವು ಎದುರು ನೋಡುತ್ತಾ ಇದ್ದೀರೋ, ಮೊದಲನೇದಾಗಿ ಪರಲೋಕ ರಾಜ್ಯವನ್ನ ಲಾಭವಾಗಿ ನೋಡ್ರಿ ಎಂಬುದಾಗಿ ಹೇಳಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಹಾಗಾದ್ರೆ ನಾವು ಈ ಪರಲೋಕ ರಾಜ್ಯವನ್ನ ಹೊಂದಿಕೊಳ್ಳಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ಹೇಳಿ ನಾವು ನೋಡೋದಾದ್ರೆ 24-25ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದೇನೆಂದ್ರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳೆದುಕೊಂಡವನು ಅದನ್ನು ಕಂಡುಕೊಳ್ಳುವನು ಎಂಬುದಾಗಿ ಹೇಳಿ ನಾವು ನೋಡ್ತೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು ಕ್ರಿಸ್ತನಿಗಾಗಿ ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನೀವು ನಡೆಯುವುದಾದರೆ ಪರಲೋಕ ರಾಜ್ಯವು ನಿಮ್ಮದು ಎಂಬುದಾಗಿ ಹೇಳಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ನಿಮ್ಮ ಮುಂದೆ ಶಿಲುಬೆನ ಹೊರಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಯಾಕಂದ್ರೆ ಶಿಲುಬೆ ಅಂದ್ರೆ ಅವಮಾನ, ನಿಂದೆ, ಕಷ್ಟ ಎಂಬುದಾಗಿ ಹೇಳಿ ಅನೇಕ ರೀತಿಯಾಗಿ ಶಿಲುಬೆಯಲ್ಲಿ ಅಡಕವಾಗಿದೆ. ಆದ್ದರಿಂದ ಅಯ್ಯೋ ದೇವರೇ, ನಮಗೆ ಶಿಲುಬೆ ಬೇಡ, ನಮ್ಗೆ ಆಶೀರ್ವಾದ ಇರ್ಲಿ, ನಮ್ಗೆ ಕೃಪೆ ಇರ್ಲಿ, ನಮಗೆ ಸಮಾಧಾನ ಇರ್ಲಿ, ಇದೆಲ್ಲವನ್ನ ನಾವು ಎದುರು ನೋಡುತ್ತಾ ಇದ್ದೇವೆ. ನಮ್ಗೆ ಇದು ಮಾತ್ರ ನಮ್ಗೆ ಪರಲೋಕ ರಾಜ್ಯ ಲಾಭ ಮಾಡಿ ಕೊಡುವುದಿಲ್ಲ. ತನ್ನ ಶಿಷ್ಯರಿಗೆ ಬೋಧಿಸ್ತಾ ಇದ್ದಾನೆ, ಅಣ್ಣ, ತಮ್ಮ, ನೋಡು, ಪರಲೋಕ ರಾಜ್ಯಕ್ಕೆ ನೀನು ಹೋಗ್ಬೇಕು ಅಂತಂದ್ರೆ ನಿನ್ನ ಪ್ರಾಣವನ್ನ ನೀನು ಉಳಿಸಿಕೊಳ್ಳಬೇಕೆಂಬುದಾಗಿ ನೀನು ಅಂದುಕೊಂಡಿದೆ. ಈ ಲೋಕಕ್ಕೋಸ್ಕರ, ಈ ಲೋಕದ ಆಸೆಗಳಿಗೋಸ್ಕರ ನೀನು ಪ್ರಾಣವನ್ನು ಕೊಳ್ಬೇಕೆಂಬುದಾಗಿ ಅಂದುಕೊಂಡಿದೆಯಲ್ಲ, ಅದು ನಷ್ಟ ಆಗುತ್ತೆ. ನೀನು ಶಿಲುಬೆನ ಹೊತ್ತುಕೊಂಡು ನನ್ನ ಹಿಂದೆ ಬರುವುದಾದರೆ, ಶಿಷ್ಯನಾಗುವುದಾದ್ರೆ ನೀನು ಪರಲೋಕ ರಾಜ್ಯವನ್ನ
ನಿನ್ನ ಸ್ವಂತವಾಗಿ ನೀನು ಮಾಡ್ಕೊಳ್ಬೋದು. ನಿನಗೆ ಅದು ಸ್ವಂತವಾಗುವಂಥದ್ದಾಗಿದೆ. ಒಂದು ವೇಳೆ ಇದನ್ನ ಬಿಟ್ಟು, ಶಿಲುಬೆಯನ್ನ ಹೊರುವುದನ್ನ ಬಿಟ್ಟು ಇನ್ ಲೋಕವನ್ನೆಲ್ಲ ಸಂಪಾದನೆ ಮಾಡ್ಲಿಕ್ಕೆ ನೀನು ಹೋಗುವುದಾದ್ರೆ ನಿನಗೆ ಪರಲೋಕ ರಾಜ್ಯ ನಷ್ಟವಾಗುವಂಥದ್ದಾಗಿದೆ. ನೀವು ದೊಡ್ಡ ದೊಡ್ಡ ಸಾಧನೆಗಾರರನ್ನ ನೀವು ನೋಡ್ಬೋದು. ಈ ಭೂಮಿಯಲ್ಲಿ ದೊಡ್ಡ ದೊಡ್ಡ ಯುದ್ಧಗಳನ್ನ ನಡೆಸಿದಂತ ರಾಜರುಗಳನ್ನ ನೋಡ್ಬೋದು. ಈ ಇಡೀ ಲೋಕವನ್ನೇ ಸಂಪಾದನೆ ಮಾಡುತ್ತೇನೆ, ಹೆಸರು ಮಾಡುತ್ತೇನೆ ಎಂಬುದಾಗಿ ಹೇಳಿ ಮಾಡಿದವರ ಗತಿಯನ್ನ ನೀವು ನೋಡುವುದಾದ್ರೆ ಅವರು ನಷ್ಟವನ್ನೇ ಅನುಭವಿಸಿದ್ದಾರೆ, ಏನನ್ನು ಕೂಡ ತೆಗೆದುಕೊಂಡು ಹೋಗಿಲ್ಲ ಈ ಭೂಮಿಯಲ್ಲಿ ಎಂಬುದಾಗಿ ಹೇಳಿ ತಾವೇ ಅರಿಕೆ ಮಾಡಿರುವುದನ್ನ ನಾವು ನೋಡುತ್ತಾ ಇದ್ದೇವೆ. ಆದುದರಿಂದ ಪ್ರೀತಿಯ ದೇವ ಜನರೇ, ನಿಮ್ಮ ಮುಂದೆ ಇಟ್ಟಿರುವಂತ ಶಿಲುಬೆಯನ್ನ ಹೊತ್ತುಕೊಂಡು ನೀವು ಯೇಸುವನ್ನ ಹಿಂಬಾಲಿಸಿರಿ, ಪರಲೋಕ ರಾಜ್ಯವು ನಿಮ್ಮದಾಗುವಂತದ್ದಾಗಿದೆ. ಅದೇ ರೀತಿಯಾಗಿ ನೀವು ಈ ಪರಲೋಕ ರಾಜ್ಯವನ್ನು ಹೊತ್ತುಕೊಂಡು ನೀವು ನಡೆಯುವುದಾದ್ರೆ ಈ ಭೂಮಿಯಲ್ಲಿ ಕೂಡ ನಿಮಗೆ ಲಾಭ, ಪರಲೋಕದಲ್ಲಿಯೂ ಕೂಡ ನಿಮಗೆ ಲಾಭ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.